ಸರ್ ಕೆಲವೊಂದು ಸೆಕ್ಟರ್ಗಳಲ್ಲಿ ಕೊಟ್ಟರು ಸರ್, ಅಲ್ಲಿ ಸಾಮಾಜಿಕ ಇಲಾಖೆಯಲ್ಲಿ ಕೊಟ್ಟರು, ಅವ್ರು ಬಹುತೇಕ ಕಡೆ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ 22 ಮೇಕೆ ಆಗಿದೆ ಸರ್ ಕನಿಷ್ಠ ವೇತನ. ಅದಷ್ಟು ತಾವು ಇನ್ಸ್ಟ್ರಕ್ಷನ್ ಎಲ್ಲ ಕಡೆನೂ ಕೂಡ ಮಾಡುವಾಗ ಮುಖ್ಯಮಂತ್ರಿಗೆ ಕಳಿಸಿ. ರಾಜ್ಯದಾದ್ಯಂತ ಜಾರಿಗೆ ಬಂದಿರುವ ಪರಿಷ್ಕೃತ ಕನಿಷ್ಠ ವೇತನ ಅಂತಿಮ ಅಧಿಸೂಚನೆ ತಡೆಹಿಡಿಯುವ ಪ್ರಸ್ತಾವನೆಯನ್ನು ತಕ್ಷಣ ತಿರಸ್ಕರಿಸಿ ಪರಿಷ್ಕೃತ ಕನಿಷ್ಠ ವೇತನವನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಕಾರ್ಮಿಕರು ಮತ್ತು ನೌಕರರಿಗೆ ವೇತನ ಪಾವತಿ ಮಾಡಲು ಒತ್ತಾಯಿಸಿ ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ಕಾರ್ಮಿಕರು, ನೌಕರರು, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ವಸತಿ ನಿಲಯಗಳ ಹೊರಗುತ್ತಿಗೆ ಸಿಬ್ಬಂದಿ, ಆರೋಗ್ಯ, ಶಿಕ್ಷಣ, ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಇತರೆ ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರು, ವಿವಿಧ ಖಾಸಗಿ ಕಂಪನಿಗಳ ಹೊರಗುತ್ತಿಗೆ ನೌಕರರು, ಪವನ ವಿದ್ಯುತ್ ಕಂಪನಿಗಳ ಹೊರಗುತ್ತಿಗೆ ನೌಕರರು, ಸೌರ ವಿದ್ಯುತ್ ಕಂಪನಿಗಳ ನೌಕರರು ಹಾಗೂ ಇತರೆ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಾವಿರಾರು ಹೊರಗುತ್ತಿಗೆ ಕಾರ್ಮಿಕರು ಜಿಲ್ಲಾ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹೋರಾಟವು ರಾಜ್ಯದಾದ್ಯಂತ ಕನಿಷ್ಠ ವೇತನ ಪಡೆಯಬೇಕಾದ ಲಕ್ಷಾಂತರ ಹೊರಗುತ್ತಿಗೆ ಕಾರ್ಮಿಕರ ಬದುಕು, ಜೀವನೋಪಾಯ ಹಾಗೂ ಸಂವಿಧಾನಬದ್ಧ ಹಕ್ಕುಗಳನ್ನು ರಕ್ಷಿಸುವ ರಾಜ್ಯವ್ಯಾಪಿ ಹೋರಾಟವಾಗಿದೆ. ರಾಜ್ಯ ಸರ್ಕಾರ 2026 ಮೇ 22ರಂದು ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಪ್ರಕಟಿಸಿದೆ. ಅದರಂತೆ ಕಳೆದ ಮೇ ತಿಂಗಳಿಂದ ರಾಜ್ಯದಾದ್ಯಂತ ಜಾರಿಗೆ ಬಂದಿದ್ದು, ಹಲವಾರು ಇಲಾಖೆಗಳು, ನಿಗಮ ಮಂಡಳಿಗಳು ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕಾರ್ಮಿಕರಿಗೆ ವೇತನ ಪಾವತಿ ಮಾಡಲಾಗಿದೆ. ಇನ್ನೂ ಹಲವಾರು ಇಲಾಖೆಗಳಲ್ಲಿ ಪಾವತಿ ಮಾಡಲು ಕ್ರಮ ಕೈಗೊಳ್ಳುವ ಇಂತಹ ಸಂದರ್ಭದಲ್ಲಿ ಹಣಕಾಸು ಇಲಾಖೆಯು ಅದನ್ನು ಅಮಾನತಿನಲ್ಲಿ ಇಡುವ ಪ್ರಸ್ತಾವನೆಯನ್ನು ಮುಂದಿಟ್ಟಿರುವುದು ಕಾರ್ಮಿಕ ವಿರೋಧಿ, ಕಾನೂನು ಬಾಹಿರ, ಸಂವಿಧಾನ ವಿರೋಧಿ ಹಾಗೂ ಆಡಳಿತಾತ್ಮಕವಾಗಿ ಅಸಂಗತ ಕ್ರಮವಾಗಿದೆ. ಆದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಪ್ರಭಾವ ತಗೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಬ್ಬರು ಉದ್ದಿಮೆ, ಬರೇ ಮುಖ್ಯಮಂತ್ರಿ ಅಲ್ಲ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಬ್ರು ಕೈಗಾರಿಕಾ ಉದ್ಯಮಪತಿ. ನಮ್ಮ ಕಾರ್ಮಿಕ ಸಂಘಟನೆ ಮುಖಂಡರು ಹೋಗಿ ಮನವಿ ಪತ್ರ ಕೊಟ್ಟರು ಅವರಿಗೆ, ಮಾನ್ಯ ಸಿಎಂ ಅವರಿಗೆ. ಸಿಎಂ ಅವ್ರು ಏನ್ ಹೇಳ್ತಾರ, ಬಾಳ ದಿಢೀರ್ ಜಾಸ್ತಿ ಆಗಿಬಿಡ್ತು ಪಗಾರ. ಆಯ್ತು ಸ್ವಾಮಿ, ನಾವು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇವೆ. ನಿಮಗೆ 100 ಕೋಟಿ ಆಸ್ತಿ ಇದೆಯಲ್ಲ, 1000 ಕೋಟಿ ಆಸ್ತಿ ಇದೆ. ನಿಮ್ಮ MLA ಪಗಾರ ಜಾಸ್ತಿ ಮಾಡ್ಕೊಂಡ್ರಲ್ಲ, ನಿಮ್ಮ TID ಜಾಸ್ತಿ ಮಾಡ್ಕೊಂಡ್ರಿ, ಫೋನ್ ಬಿಲ್ ಜಾಸ್ತಿ ಮಾಡ್ಕೊಂಡ್ರಿ, ಮನೆ ಬಾಡಿಗೆ ಜಾಸ್ತಿ ಮಾಡ್ಕೊಂಡ್ರಿ. ಇದಕ್ಕೆ ದಿಢೀರ್ನೆ ಆಗ್ಲಿಲ್ವಾ? ಇದಕ್ಕೆ ಉತ್ತರ ಇಲ್ಲ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಉತ್ತರ ಇಲ್ಲ. ಈ ಪ್ರತಿಭಟನೆಯಲ್ಲಿ ಕಾಸಿಬಾಯಿ ಜನಗೊಂಡ್, ಮಹಾದೇವಿ ಧರ್ಮಶೆಟ್ಟಿ, ಚಾಂದ್ವಾಶ, ಮಲ್ಲಿಕಾರ್ಜುನ್ ಹಿರೇಮಠ್, ಅಖಂಡೇಶ್ವರ್ ಬಡಿಗೇರ್, ಮೀನಾಕ್ಷಿ ರಾಠೋಡ್, ಸಿದ್ದು ಬೆನ್ನೂರ್, ಕಾಂತು ಲಮಾಣಿ, ಜಗದೀಶ್ ಜಗಪತ್, ಸಿದ್ದು ಮಾದರ್, CA ಕುಂಬಾರ್, ಶಿವಮ್ಮ ಬೂದಿಹಾಳ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.